ಇದು ಕುಲ್ಚಾ. ಹಾಯ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಾವಿಲ್ಲಿ ಬಂದಿದ್ದೀವಿ ಹೊಂಗನಸು ಅಂತ ಹೇಳಿ ಅನಂತ ಹೊಂಗನಸು ಫ್ಯಾಮಿಲಿ ರೆಸ್ಟೋರೆಂಟಿಗೆ. ಇಲ್ಲಿ ಪ್ಯೂರ್ ವೆಜ್ ಹಾಗೂ ನಾನ್ ವೆಜ್ ಎರಡು ಕೂಡ ಇದೆ. ಹಾಗಾಗಿ ನೋಡಿ, ಹೋಟೆಲ್ ಒಳಗಡೆ ನೋಡಲು ಈ ರೀತಿ ಇದೆ. ತುಂಬ ಚೆನ್ನಾಗಿದೆ, ಸ್ಪೇಸ್ ಎಲ್ಲ ನೋಡ್ಬೋದು. ಕೂತ್ಕೊಳ್ಳಿಕ್ಕೆ ಸಾಕಷ್ಟು ಜನರಿಗೆ ಕೂತ್ಕೊಳ್ಳುವಷ್ಟು ಜಾಗ ಕೂಡ ಇದೆ ಇಲ್ಲಿ. ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ವೇ ಟು ಕೌಂಟರ್ ಅಂತ ಉಂಟು, ಅಂದರೆ ಸಪ್ರೇಟಾಗಿ ನಿಮಗೆ ಫ್ಯಾಮಿಲಿಯೊಂದಿಗೆ ಕೂತ್ಕೊಳ್ಬೇಕಾದ್ರೆ ಈ ರೀತಿ ಕೌಂಟರ್ ಉಂಟು, ನೋಡ್ಬೋದು ನೀವು ಇಲ್ಲಿ. ಸಪ್ರೇಟಾಗಿ ಇಲ್ಲಿ ನೀವು ಕೂತ್ಕೊಳ್ಬೋದು. ನಿಮಗೆ ಸ್ವಲ್ಪ ಪ್ರೈವೇಟ್ ಸ್ಪೇಸ್ ಎಲ್ಲ ಬೇಕಿದೆ ಆದರೆ ಇಲ್ಲಿ ನೀವು ಕೂತ್ಕೊಂಡು ಊಟ ಮಾಡ್ಬೋದು, ಫ್ಯಾಮಿಲಿಯೊಂದಿಗೆ ನೀವು ಬಂದಿದ್ದೀರಾದರೆ. ಚಿಕನ್ ಕರಿ ಸುಮಾರಿದೆ. ಚಿಕನ್ ಐಟಮ್ ಏನಿತ್ತು? ಸ್ಟಾರ್ಟರ್ಸ್ ಬೇಕಾ ನಿಮಗೆ ಕರಿ ಬೇಕಾ? ಸ್ಟಾರ್ಟರ್ಸ್. ಕಬಾಬ್, ಚಿಲ್ಲಿ, ಮಂಚೂರಿಯನ್, ಪೆಪ್ಪರ್ ರೈಸ್, 65, ಗುಂಟೂರು, ತಂದೂರಿ, ಲಾಲಿಪಾಪ್. ಗುಂಟೂರು ಹೇಗೆ? ಇದು ಗುಂಟೂರು ಸ್ಪೈಸಿ ಹೌದು. ಒಂದು ಗುಂಟೂರು ಕೊಡಿ. ಮತ್ತೆ ಯಾವುದು ಸ್ಪೆಷಲ್ ಉಂಟು? ಸ್ಪೆಷಲ್ ಒಂದು 2-3 ತರ ಇದೆ. ಅದರ ಒಂದು ಕೊಡ್ಲಾ? ಹಾ, ಇದರಲ್ಲಿ ಒಂದು ಚಿಲ್ಲಿ ಗಾನಲ್ಲಿ ಒಂದು ಚಿಲ್ಲಿ ಪೂರ್ವ ಮಕ್ಕಳ ದೂಸರೆ ರೊಟ್ಟಿ ಐತಿ. ಓಕೆ, ನಾವಿವಾಗ ಇಲ್ಲಿ ಇದು ಯಾವುದು ರಾಮನಾಥಪುರ ಈ ಹೋಟೆಲಲ್ಲಿ ಕೂತ್ಕೊಂಡಿದ್ದೀವಿ. ದೊಡ್ಡದಿದೆ ಪ್ಲೇಸ್ ಎಲ್ಲ. ಸಪ್ರೇಟಾಗಿ ಫ್ಯಾಮಿಲಿ ಬಂದರೆ ಸಪ್ರೇಟಾಗಿ ನೋಡಿ ಈ ರೀತಿ ಕೌಂಟರ್ ಕೂಡ ಇದೆ ನಿಮಗೆ, ಅಥವಾ ನೀವು ಅಲ್ಲಿ ಕೂಡ ಕೂತ್ಕೊಳ್ಬೋದು. ಅಲ್ಲಿ ಕೂಡ ಚೆನ್ನಾಗಿದೆ, ಏನು ಇದಿಲ್ಲ. ಓಕೆ, ದೊಡ್ಡದೇನು 5 ಸ್ಟಾರ್ ಹೋಟೆಲ್ ಅಲ್ಲ, ಸಣ್ಣ ಹೋಟೆಲೇ, ಅದರ ಸ್ಪೇಸ್ ಚೆನ್ನಾಗಿದೆ. ಇವಾಗ ಫುಡ್ ಆರ್ಡರ್ ಮಾಡಿದ್ದೀವಿ, ನೋಡೋಣ ಫುಡ್ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿದ್ದು ಗೊತ್ತಿಲ್ಲ. ಎಲ್ಲ ವೆರೈಟಿ ಕೂಡ ಉಂಟು, ಚಿಕನ್, ಮಟನ್, ಫಿಶ್ ಉಂಟಾ? ಫಿಶ್ ಕೂಡ ಉಂಟು. ಹಾಗೂ ನೆಕ್ಸ್ಟ್ ಫಿಶಲ್ಲಿ ನಾವು ಏನು ತಗೊಳ್ಳಿಲ್ಲ. ಕೆಲವೊಮ್ಮೆ ಇಲ್ಲಿ ಅಂದರೆ ಸ್ವಲ್ಪ ನದಿ ಮೀನು ಅಂಥದ್ದೆಲ್ಲ ಸಿಗುದಾ ಅಂತ ಗೊತ್ತಿಲ್ಲ, ಸೇಫ್ ಫುಡ್ ಸಿಗುತ್ತಾ ಅಂತ ಹೇಳಿ. ಹಾಗೆ ನಾನು ಸೀ ಫುಡ್ ಫಿಶ್ ತರಿಸ್ಲಿಲ್ಲ. ನೆಕ್ಸ್ಟ್ ಇವಾಗ ರೋಟಿ, ನಿಮಗೆ ರೈಸ್ ಮತ್ತು ಎಲ್ಲ ಉಂಟು. ಓಕೆ, ನೋಡೋಣ. ಈಗ ಆರ್ಡರ್ ಮಾಡಿದ್ದೀನಿ, ಅದರಲ್ಲಿ ಯಾವುದು ಹೇಗಿದೆ ಅದನ್ನು ಕರೆಕ್ಟಾಗಿ ಹೇಳ್ತೀನಿ. ಆವಾಗ ನೀವು ಕೂಡ ಇಲ್ಲಿ ಬರುವಾಗ ಇಲ್ಲಿ ಫುಡ್ಡು ಟೇಸ್ಟ್ ಮಾಡ್ಬೋದು. ಹಾಗೆ ಇದು ಮಂಗಳೂರಿಂದ ನಾವು ಇವಾಗ ಮೈಸೂರು ಬರಲಿಲ್ಲ ಅಲ್ಲ ನಾವು, ಮಂಗಳೂರು, ಮಡಿಕೇರಿ, ಕುಶಾಲನಗರದಿಂದ ಬ್ಯಾಂಗ್ಳೂರ್ ಹೋಗುವ ರೋಡಲ್ಲಿ ಇದು ಸಿಗುತ್ತೆ. ಇದರ ಲೊಕೇಶನ್ ನಾನು ಹಾಕ್ತೀನಿ. ಓಕೆ, ಇಲ್ಲಿ ನಾವು ಫಸ್ಟಿಗೆ ಗುಂಟೂರು ಚಿಕನ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಗುಂಟೂರು ಚಿಕನ್ ಅಂದರೆ ಗೊತ್ತುಂಟು, ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಹಾಗೂ ಇದು ಸ್ಪೆಷಲ್ ಚಿಕನ್, ಸ್ಪೆಷಲ್ ಚಿಕನ್. ಹಾಗೂ ಇದು ಚಿಕನ್ ಚಿಲ್ಲಿ. ಬಿಸಿ ಉಂಟು. ಚಿಕನ್ ಮಾತ್ರ ಗಟ್ಟಿ ಚಿಕನ್. ಇನ್ನೊಂದಿರುತ್ತೆ ನೋಡಿ ಗಟ್ಟಿ ಚಿಕನ್, ಅದು ಚೆನ್ನಾಗಿದೆ, ಒಂಥರ ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಖಾರ ಕೂಡ ಇದೆ. ಚಿಕನ್ ಚಿಲ್ಲಿ ಇವಾಗ ಕ್ರಿಸ್ಪಿ ಆಗಿದೆ. ಚೆನ್ನಾಗಿದೆ. ಅಂದರೆ ಕೆಲವರು ಕೊಡ್ತಾರೆ ಎಲ್ಲದ್ರದ್ದು ಸೇಮ್ ಟೇಸ್ಟ್ ಇರುತ್ತೆ, ಅದು ಹಾಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ ಟೇಸ್ಟ್. ಇದು ಸ್ಪೆಷಲ್ ಚಿಕನ್ ಅಂತೆ. ಇದರಲ್ಲಿ ಏನು ಸ್ಪೆಷಲ್ ಉಂಟು ನೋಡೋಣ. ಚೆನ್ನಾಗಿದೆ.
ಮಸಾಲೆ ಎಲ್ಲ ಸ್ವಲ್ಪ ಅರ್ಧಂಬರ್ಧ ಅಂದರೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಇದಕ್ಕೆ, ನೋಡ್ಬೋದು ನೀವು ಇಲ್ಲಿ ನೋಡಿ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು. ಚೆನ್ನಾಗಿದೆ ಮಾತ್ರ ಒಂಥರ ಎಲ್ಲನೂ. ಖಂಡಿತ ಇಲ್ಲಿ ಟ್ರೈ ಮಾಡ್ಬೋದು ಚಿಕನ್ ನೀವು. ಗ್ರೇವಿ ನೋಡೋಣ. ಇದು ಕುಲ್ಚಾ, ನಾನಿಲ್ಲಿ ಕುಲ್ಚಾ ತಗೊಂಡಿದ್ದೀನಿ. ಚೆನ್ನಾಗಿದೆ ನಿಜವಾಗ್ಲು, ಬೇರೆನೇ ಟೇಸ್ಟ್. ಯಾವುದೋ ರೆಸಿಪಿನೇ ಚೇಂಜ್, ತುಂಬಾ ಚೆನ್ನಾಗಿದೆ. ಖಂಡಿತ ಇಷ್ಟ ಆಗುತ್ತೆ ಇದು ಗ್ರೇವಿ ನಿಮ್ಗೆ. ಹುಳಿ, ಉಪ್ಪು, ಖಾರ ಎಲ್ಲನೂ ಪರ್ಫೆಕ್ಟ್ ಇದೆ. ಖಾರ, ಚಿಲ್ಲಿದು, ಒಣಮೆಣಸಿದ್ದು ಫ್ಲೇವರ್ ಬರ್ತಾ ಉಂಟು, ತುಂಬಾ ಚೆನ್ನಾಗಿದೆ. ಓಕೆ, ನಮ್ದು ಊಟ ಎಲ್ಲ ಆಯ್ತು. ಇವಾಗ ಹೊರಗಡೆ ಬರ್ತಾ ಇದೀವಿ ನಾವು. ನೋಡಿ, ಹೋಟೆಲ್ ಹೊಂಗನಸು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಈ ರೀತಿ ನಿಮಗೆ ದಾರಿ ಮಧ್ಯೆನೇ ಬೋರ್ಡ್ ಹಾಕಿದ್ದಾರೆ. ಹೈವೇಯಲ್ಲೇ ಇದು ನಿಮಗೆ ಸಿಗುತ್ತೆ, ಹಾಗಾಗಿ ಜಾಸ್ತಿ ಒಳಗಡೆ ಎಲ್ಲ ಏನು ಕೂಡ ಹೋಗ್ಲಿಕ್ಕಿಲ್ಲ. ಈ ರೀತಿ ನಿಮಗೆ ಹೋಟೆಲ್ ಕಾಣುತ್ತೆ ಹೊರಗಡೆಯಿಂದ. ಹಾಗೂ ಫುಡ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಇಲ್ಲಿ ಬಂದರೆ, ಅಥವಾ ನಿಮಗೆ ಯಾವಾಗಲಾದರೂ ಅಂದರೆ ಊಟದ ಟೈಮಿಗೆ ಎಲ್ಲಿಯಾದರೂ ನೀವು ಹೋಟೆಲೆಲ್ಲ ಹುಡುಕ್ತಾ ಇದ್ದೀರಾದರೆ ಈ ಹೋಟೆಲಿಗೆ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಓಕೆ, ಊಟ ಒಂದು ಗಟ್ಟಿ ಆಯಿತು, ಚೆನ್ನಾಗಿತ್ತು ಊಟ. ಹೋಟೆಲ್ ಕೂಡ ನಿಜವಾಗ್ಲೂ ಒಳ್ಳೆದಿದೆ. ಹಾಗೂ ನೀವು ಕೂಡ ಟ್ರೈ ಮಾಡ್ಬೋದು ಇಲ್ಲಿಯ ಊಟ ಒಮ್ಮೆಲೆ ನಿಮಗೆ ದಾರಿ ಮಧ್ಯೆ ಸಿಗುದಾದ್ರೆ. ಹಾಗೂ ರೇಟ್ ಉಂಟು ನೋಡಿ, ತುಂಬ ರೀಸನೇಬಲ್, ಕಮ್ಮಿ ಉಂಟು ರೇಟ್. ಎಷ್ಟಿತ್ತು ಚಿಕನ್ ಚಿಲ್ಲಿಗೆಲ್ಲ? ಟೋಟಲ್ ಬಿಲ್ ನಮ್ಮದು 845 ಆಯಿತು. ಅಷ್ಟು ನಾವು ತಗೊಂಡು ಪರವಾಗಿಲ್ಲ. ಓಕೆ, ಇನ್ನು ಇಲ್ಲಿಂದ ಹೋಗ್ತೀವಿ. ಆದರೆ ಆ ಹೋಟೆಲಿಗೆ ಒಮ್ಮೆ ನೀವು ಆಗೋದಾದರೆ ವಿಸಿಟ್ ಕೊಡಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಮಾಡಿ.